ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ಥರ ಪ್ಯಾಂಟಿದು ಬಾಟಮಲ್ಲಿ ಸ್ಲಿಟ್ ಬರುವಂಥದ್ದು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಬಾಟಮಿಂದ ನಮಗೆ ಒಂದು 4 ಇಂಚ್ ಗ್ಯಾಪಲ್ಲಿ ಲೆಂತು ಎಕ್ಸ್ಟ್ರಾ ಬೇಕಾಗತ್ತೆ. ಸೊ ನಮ್ಮದು ಇದು ಎಂಡ್ ಪಾಯಿಂಟು, ನಾವು ಮೇಲಿಂದ ಸ್ಟಿಚಿಂಗ್ ಕೊಟ್ಟಿರೋದು. ಸೊ ಬಾಟಮಲ್ಲಿ ಪ್ಯಾಂಟಿದು ಬಾಟಮು ಒಂದು 4 ಇಂಚಷ್ಟು ನೀವು ಕ್ಲೋತನ್ನು ಎಕ್ಸ್ಟ್ರಾ ಇಟ್ಕೋಬೇಕು ಫೋಲ್ಡಿಂಗಿಗೆ ಅಂತ ಹೇಳಿ. ಇದೀಗ ನಂದು ಫ್ರಂಟು ಬ್ಯಾಕ್ ಪಾರ್ಟಿಷನು ಇದೆ. ಇದರಲ್ಲಿ ಮೇಲ್ಭಾಗ ಅಡಿಭಾಗ ನಾನು ಮೇಲೆ ಇಟ್ಕೊಂಡಿದ್ದೇನೆ, ಇನ್ನು ಮೇಲ್ಭಾಗ ಒಳಗಡೆ ಸೈಡ್ ಇದೆ. ಸೊ ಇದನ್ನು ನೋಡಿ, ಮೇಲಿಂದ ಬಂದ ಸ್ಟಿಚ್ಚು ನಮಗೆ ಇಲ್ಲಿ ಎಂಡ್ ಆಗುತ್ತೆ. ಬಾಟಮಿಂದ ಎಕ್ಸಾಕ್ಟ್ಲಿ 4 ಇಂಚು ಕರೆಕ್ಟಾಗಿದೆ. ಇನ್ನು ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟದ್ದು ಸೈಡು ಡೌನಲ್ಲಿ ಒಂದು 1/4 ಇಂಚ್ ಅಥವಾ ಅರ್ಧ ಇಂಚು ಹೀಗೆ ಫೋಲ್ಡ್ ಮಾಡಬೇಕು. ಓಕೆ, ಇದು ಅಡಿಭಾಗ, ಇದು ಮತ್ತದು ಮೇಲ್ಭಾಗ. ಓಕೆನಾ? ಸೇಮ್ ಎಷ್ಟು ಮಾಡಿದ್ದೀವೋ ಅದೇ ಥರ ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟಿಷನಲ್ಲೂ ಇದು ಸಹ ಅಡಿಭಾಗ, ಇದು ಮೇಲ್ಭಾಗ ಇದೆ. ಸೊ ಹಾಗೆ ಉಲ್ಟಾ ನಾವು ಫೋಲ್ಡ್ ಮಾಡ್ಕೋಬೇಕು. ಉಲ್ಟಾ ಅಂದರೆ ನಾವು ಆ ಸೈಡ್ ಬರುವಾಗ ಅದು ಅಡಿಭಾಗ ಆಗುತ್ತೆ. ಓಕೆನಾ? ಕರೆಕ್ಟು ಅರ್ಧ ಇಂಚ್ ಗ್ಯಾಪಲ್ಲಿ ನಾವು ಫೋಲ್ಡ್ ಮಾಡಿದ ಕ್ಲೋತನ್ನು ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸ್ಟಿಚ್ ಮಾಡಿ ನೆಕ್ಸ್ಟ್ ಬ್ಯಾಕ್ ಸ್ಟಿಚ್ ಕೊಟ್ಟರೆ ಅಲ್ಲೇ ಲಾಕಾಗಿ ಹೋಗುತ್ತದೋ. ಸೊ ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದಾನೆ. ಇನ್ನೀಗ ನೋಡಿ, ಇದು ಫೋಲ್ಡೆಡ್ ಭಾಗ, ಎರಡು ಸೈಡು ಫ್ರಂಟು ಬ್ಯಾಕ್ ಪಾರ್ಟಿಷನು ಫೋಲ್ಡಾಗಿ ಹೋಗಿದೆ. ಅದು ಎಂಡ್ ಪಾಯಿಂಟ್, ಬಾಟಮ್ ಸೈಡು. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಾವು ಹೀಗೆ ಓಪನ್ ಮಾಡುವಾಗ ಕರೆಕ್ಟು ಒಂದು ಹೋಲ್ ಸಿಗುತ್ತೆ. ಹೋಲ್ ಸಿಕ್ಕಿದ್ರ ಮೇಲೆ ನಾವು ಬಾಟಮಲ್ಲಿ ಫೋಲ್ಡೆಡ್ ಮಾಡಿದ್ದು ಸ್ಟಿಚ್ಚು ಮತ್ತು ಮೇಲಿಂದ ಎಂಡ್ ಪಾಯಿಂಟ್ ಸ್ಟಿಚ್ಚು, ಸೊ ಎರಡನ್ನೂ ನಾವು ಟಚ್ ಮಾಡ್ಕೋಬೇಕು. ಟಚ್ ಮಾಡ್ಕೊಳ್ಳುವಾಗ ಇದು ರಾಂಗ್ ಸೈಡಲ್ಲೇ ಇದೆ ಕ್ಲೋತು, ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. 2 ಪಾರ್ಟಿಷನ್ ಆಗುತ್ತೆ. ಫ್ರಂಟ್ ಇದು ಫೋಲ್ಡೆಡು ಮತ್ತು ಓಪನ್ ಸೈಡು ಆಗಿ ಕಾಣುತ್ತೆ. ಅಲ್ಲಿಗೆ ಒಂದು ಪಿನ್ ಹಾಕ್ಕೊಳ್ಳಿ. ಸೇಮ್ ಬ್ಯಾಕ್ ಪ್ಯಾಂಟಿದು ಬ್ಯಾಕ್ ಪಾರ್ಟಿಷನ್ ಇದು ಸೇಮ್ ಅದೇ ಥರ ಹೋಲಾಗಿ ಬರುತ್ತೆ. ಸೊ ಅಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಬಾಟಮ್ ಇದು ಫೋಲ್ಡೆಡು ಮತ್ತು ಮೇಲೆ ಬಂದಿರೋ ಸ್ಟಿಚ್ಚು ಕರೆಕ್ಟಾಗಿ ಅಲ್ಲಿಗೆ ಟಚ್ ಆಗಿದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಚೆಕ್ ಮಾಡಿ ಆದ್ರ ಮೇಲೆ ಫ್ರಂಟ್ ಪಾರ್ಟಿದು ಫಸ್ಟು, ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದಾದ್ರು ಫಸ್ಟ್ ಇದು ಸ್ಟಿಚ್ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂದರೆ ನಮ್ಮದು ಸ್ಟಿಚ್ ಪಾಯಿಂಟ್ ಇದೆ ನೋಡಿ, ಬಾಟಮಿಂದ ಬರುವಂಥದ್ದು ಮತ್ತು ಮೇಲಿಂದ ಬರುವಂಥ ಸ್ಟಿಚ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಗೆ ಎಂಡ್ ಆಗಬೇಕು. ಒಂದೇ ಸಲ ಫುಲ್ ಬ್ಯಾಕು ಫ್ರಂಟು ಸ್ಟಿಚ್ ಮಾಡಬಾರ್ದು. ಸೊ ಆ ಪಾಯಿಂಟಿಗೆ ನಾವು ಮೆಲ್ಲ ಸ್ಟಿಚ್ ಕೊಟ್ಟು ಕರೆಕ್ಟ್ ಆ ಪಾಯಿಂಟು ಸ್ಟಿಚ್ ಪಾಯಿಂಟಿಗೆ ಬರಬೇಕು. ಸ್ಟಿಚ್ ಕೊಟ್ಟು ಮತ್ತು ಬ್ಯಾಕ್ ಹೋಗಿ ಅಲ್ಲಿಗೆ ಲಾಕಾಗಿ ಹೋಗುತ್ತೆ ಅದು. ಓಕೆ, ಅದರ ಮೇಲೆ ಥ್ರೆಡ್ ಇರೋದನ್ನ ಕಟ್ ಮಾಡ್ಕೊಂಡು ತಕ್ಕೊಳ್ಳಿ. ಸೇಮ್ ಅದೇ ಥರ ಇನ್ನೊಂದು ಸೈಡು ಕೂಡ ಹಾಗೆಯೇ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡುವಾಗ ಕೇರ್ಫುಲ್ಲು ನೋಡಿ, ಈಗ ಫೋಲ್ಡೆಡ್ ಇದು ಕಾಣ್ತದಲ್ಲ, ಅಲ್ಲಿ ಸ್ಟಿಚ್ಚಾಗಿ ಹೋಗಬಾರ್ದು. ಆ ಸ್ಟಿಚ್ಚವರಿಗೆ ಮಾತ್ರ ನಾವು ಮಿಡ್ಡು, ಆ ಸ್ಟಿಚ್ಚು ಕಾಣ್ತದಲ್ಲ ನಿಮಗೆ, ಆ ಸ್ಟಿಚ್ಚವರಿಗೆ ಮಾತ್ರ ನಾವು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಕರೆಕ್ಟ್ ಆ ಪಾಯಿಂಟಿಗೆ, ಆ ಫೋಲ್ಡೆಡ್ ಪಾಯಿಂಟಿಗೆಲ್ಲ ಸ್ಟಿಚ್ಚಾಗಿ ಹೋಗಬಾರ್ದು. ಸೇಮ್ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಇನ್ನು ಪಿನ್ನನ್ನು ತೆಗೀರಿ. ಪಿನ್ನನ್ನು ತೆಗೆದಾದ್ರ ಮೇಲೆ ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟ್ ಕಾರ್ನರಲ್ಲಿ ಸ್ವಲ್ಪ ಕೈ ಹಾಕಿ, ಇಲ್ಲಾಂದರೆ ಶಾರ್ಪ್ ಏನಾದರೂ ಇದ್ದಿದ್ದರೆ, ಟೂಲ್ಸ್ ಇದ್ದರೆ ಅದರಲ್ಲಿ ನೀವು ಮಾಡಿಕೊಂಡು ಉಲ್ಟಾ ಹಾಕ್ಕೋಬೋದು. ಸೊ ಈಗ ನೋಡಿ, ಸ್ಲಿಟ್ಟು, ಬಾಟಮಿದು ಸ್ಲಿಟ್ಟು ತುಂಬ ನೀಟಾಗಿ ಬಂದಿದೆ. ಇದೇ ಥರ ನೀವು ಸ್ಲೀವ್ ಪ್ಯಾಟರ್ನಿಗೂ ಬೇಕಾದರೆ ಯೂಸ್ ಮಾಡ್ಕೋಬೋದು ಈ ಮೆಥಡನ್ನು. ಇನ್ನು ನೆಕ್ಸ್ಟು ಬ್ಯಾಕ್ ಸೈಡ್ ನೋಡಿ, ಅಲ್ಲಿ ಓಪನ್ ಏನೂ ಆಗಲಿಲ್ಲ, ಸ್ಟಿಚ್ ಕರೆಕ್ಟಾಗಿ ನಿಂತಿದೆ, ಕರೆಕ್ಟ್ ಫೋಲ್ಡೆಡ್ ಆಗಿದೆ. ಇನ್ನು ಕರೆಕ್ಟಾಗಿ ಇದು ನೋಡಿ, ಮೇಲ್ಭಾಗ ಪುನಃ ಅಡಿಭಾಗ ಮೇಲೆ ಮಾಡಿಕೊಂಡು ನಾವಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಬಾಟಮ್ ಫೋಲ್ಡ್ ಮಾಡಿರ್ತೀವಲ್ಲ, ಅದೇ ಫೋಲ್ಡನ್ನು ನಾವು ಮೇಲಿದು ಕ್ಲೋತಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಾಡ್ಕೊಳ್ಳಿ. ಕಾಟನ್ ಕ್ಲಾತೆಲ್ಲ ಇದ್ದರೆ ಕೈಯೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಅಲ್ಲಿಗೆ ಸ್ಟಿಕ್ಕಾಗಿ ನಿಲ್ಲುತ್ತೆ. ಬಟ್ ಮಿಡಲ್ ಪಾರ್ಟಿಷನ್ ಬರುವಾಗ ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಇಲ್ಲಿ ನಾವು ಸ್ಟಿಚ್ ಮಾಡುವಾಗ ಆಚೆ ಈಚೆ ಮೂವ್ ಆಗಬಾರ್ದು.
ಬಾಟಮ್ ಪೀಸು ಮತ್ತು ಮೇಲೆ ಬಂದಿರೋ ಪೀಸು ಎಕ್ಸಾಕ್ಟ್ಲಿ ಪಾಯಿಂಟಲ್ಲೇ ಇಡಬೇಕು. ನಿಮ್ಗೆ ಆಚೆ ಈಚೆ ಮೂವ್ ಆಗುತ್ತೆ ಅನ್ನೋದಾದರೆ ಅಲ್ಲಿ ಕೂಡ ಒಂದು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಚೆ ನೋಡಿ, ಈಚೆ ಆಚೆ ಎಲ್ಲ ಬೆಂಡಾಗಬಾರ್ದು, ಅದು ಬಾಟಮ್ ಬರುವಂಥ ಸ್ಲಿಟ್ಟು. ಸೊ ಕರೆಕ್ಟ್ ಎಕ್ಸಾಕ್ಟ್ಲಿ ಪಾಯಿಂಟಿಗೆ ಅಲ್ಲಿ ಫೋಲ್ಡೆಡ್ ಸಿಗಬೇಕು. ಬೇಕಿದ್ರೆ ಒಂದು ಪಿನ್ ಹಾಕ್ಕೊಳ್ಳಿ, ಆಚೆ ಈಚೆ ಮೂವ್ ಆಗೋದು ಬೇಡ. ನೆಕ್ಸ್ಟು ಈ ಸೈಡು ಆಪೋಸಿಟ್ ಸೈಡು, ಇದು ಬ್ಯಾಕ್ ಸೈಡು. ಯೂಶ್ವಲಿ ಬ್ಯಾಕ್ ಸೈಡಿದ್ದು ಸೇಮ್ ಹಾಗೇ ನಾವು ಬಾಟಮಲ್ಲಿ ಒಂದು 1/4 ಇಂಚ್ ಅರ್ಧ ಇಂಚು ಫೋಲ್ಡ್ ಮಾಡಿಟ್ಟಿರ್ತೀವಲ್ಲ, ಅದನ್ನೇ ಫೋಲ್ಡು ಕರೆಕ್ಟ್ ಮಾಡಿಟ್ಟು ಪಿನ್ನನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬೇಕಿದ್ರೆ ಪ್ರೆಸ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳಿ. ನಾನಿಲ್ಲಿ ದೂರ ಪಿನ್ ಹಾಕಿದ್ದೇನೆ. ನೀವು ಇನ್ನೂ ಬೇರೆ ಕ್ಲೋತ್ ಆಗಿದ್ದರೆ, ಜಾರ್ಜೆಟ್ ಕ್ಲೋತೆಲ್ಲ ಆಗಿದ್ದರೆ, ಲೈನಿಂಗ್ ಇತ್ತು ಸ್ಟಿಚ್ ಮಾಡೋದಿದ್ದರೆ ಸ್ವಲ್ಪ ಕಂಟಿನ್ಯೂಸ್ ಪಿನ್ ಹಾಕ್ಕೊಳ್ಳಿ, ಆಚೆ ಈಚೆ ಮೂವ್ ಆಗೋದಿಲ್ಲ. ಇದು ಕಾಟನ್ ಕ್ಲೋತ್ ಆದ್ದರಿಂದ ಏನೂ ಪ್ರಾಬ್ಲಮ್ ಬರೋಲ್ಲ. ಮಿಡ್ ಪಾಯಿಂಟ್ ಒಂದು ಕರೆಕ್ಟಾಗಿ ನೋಡಿಕೊಂಡ್ರೆ ಆಯಿತು. ನೆಕ್ಸ್ಟು ಫುಲ್ಲು ಒಂದೇ ಸ್ಟಿಚ್ಚು ಕೊಟ್ಟರೆ ಆಯಿತು. ಮೇಲಿಂದ ಕೆಳಗೆ ಫುಲ್ಲು ಡೌನ್ವರೆಗೂ ಸೇಮ್ ಸ್ಟಿಚ್ಚು. ಮಿಡಲ್ ಬರುವಾಗ ಕೇರ್ಫುಲ್ಲು ನೀಡಲ್ನ ತಕ್ಕೊಳ್ಳಿ, ಕೈನ ಬಿಡಬೇಡಿ. ಅಲ್ಲಿ ಕೈ ಪ್ರೆಸ್ ಮಾಡಿ ಇಟ್ಕೊಂಡು ಆಚೆ ಈಚೆ ಮೂವ್ ಆಗದೆ ಇರುವ ಹಾಗೆ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಹಾಕ್ಕೊಂಡು ಹೋಗಿ. ಸೇಮ್ ಈಗ ಫ್ರಂಟಿದು, ಬ್ಯಾಕಿದು, ಪ್ಯಾಂಟಿದು ಬಾಟಮು ಫುಲ್ ಸ್ಟಿಚ್ಚಾಗಿ ಹೋಯಿತು. ಇನ್ನು ಉಲ್ಟಾ ಮಾಡಿ ನೋಡಿ, ನೀಟಾಗಿ ಬಂದಿದೆ ನೋಡಿ. ಬಾಟಮಿದು ಸ್ಲಿಟ್ಟು ತುಂಬ ನೀಟಾಗಿ ಬಂದಿದೆ. ಇದನ್ನು ನೀವು ಸ್ಲೀವಿಗೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಅಟ್ಯಾಚ್ ಸ್ಲೀವಲ್ಲಿ ಕೂಡ ಇದೇ ಥರ ಟ್ರೈ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.